ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ವಂದೇ ಭಾರತಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿ. ಅದರ ಡೀಟೇಲ್ಸ್ ಕೊಡೋಕ್ಕೆ ಬಂದೆ. ಬೆಂಗಳೂರಿಂದ ಮಂತ್ರಾಲಯ ರೋಡ್ಗೆ ಟ್ರೈನ್ ಇರೋದು 3 o'clock ಅರೌಂಡ್ ಇದೆ. ಸೊ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಾರೆ ಟ್ರೈನಲ್ಲಿ. ಇದು ಬಂದ್ಬಿಟ್ಟು ವಿತ್ ಫುಡ್ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಟಿಕೆಟಲ್ಲಿ, ಇಲ್ಲ ಅಂದರೆ ಇಲ್ಲ. ಸೊ ಹೋಗಿದ ತಕ್ಷಣ ವಾಟರ್ ಬಾಟಲು, ನ್ಯೂಸ್ ಪೇಪರ್ ಎಲ್ಲ ಕೊಡ್ತಾರೆ, ಆಮೇಲೆ ಸ್ನ್ಯಾಕ್ಸ್ ಕೊಡ್ತಾರೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 1500 ಆಗಿರುತ್ತೆ. ವಿತೌಟ್ ಫುಡ್ ಅಂದರೆ 1200, 1300 ಆ ಥರ ಬೀಳುತ್ತೆ. ಸೊ ಫುಡ್ ಚೆನ್ನಾಗಿದೆ, ನೀವು ನಿಜ ಬುಕ್ ಮಾಡಿಕೊಂಡು ಇಲ್ಲಿ ತಿನ್ಕೊಂಡು ಹೋಗ್ಬೋದು ಆರಾಮಾಗಿ. ಹೇಗಿದ್ರು ಟ್ರೈನ್ ಜರ್ನಿ ಎಲ್ಲ ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತಾರೆ. ಲಂಚು, ಡಿನ್ನರು ಎಲ್ಲ ನೀವು ಯಾವ ಟೈಮ್ ಮೇಲೆ ಬುಕ್ ಮಾಡ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂಗೆ ಇಲ್ಲಿ ಸ್ನ್ಯಾಕ್ಸ್ ಡಿನ್ನರ್ ಇತ್ತು. ಆಮೇಲೆ ಒಂದು 8-8:30ಗೆ ಮಂತ್ರಾಲಯ ರೋಡ್ ಸ್ಟೇಷನ್ಗೆ ರೀಚ್ ಆಗುತ್ತೆ ಟ್ರೈನು. ಅದಾದಮೇಲೆ ನಾನು ಅಲ್ಲೇ ರೂಮ್ ತೊಗೊಂಡೆ. ಟೆಂಪಲ್ ಬಿಸೈಡ್ 1-2-3 ರೋಡ್ಸ್ ಪಕ್ಕನೇ ರೂಮ್ಸ್ ಇರುತ್ತೆ, ನಿಮ್ಗೆ ಹತ್ರ ಆಗುತ್ತೆ. ಸೊ ಅಲ್ಲೇ ರೂಮ್ ಮಾಡ್ಕೊಂಡಿದ್ದೆ ನಾನು. ಅದಾದಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿ ಇವಾಗ ಕ್ಯೂ ಸಿಸ್ಟಮ್ ಎಲ್ಲ ಇದೆ, ಮೊದಲಿರಲಿಲ್ಲ. ಸೊ ಬೇಗ ಎದ್ದೋದ್ರೆ ಕ್ಯೂ ಕಮ್ಮಿ ಆಗುತ್ತೆ. ಬೆಳಗ್ಗೆ ಎದ್ದು ಫಸ್ಟು ರೆಡಿಯಾಗಿ ಮಂತ್ರಾಲಯ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಆಮೇಲಿಂದ ನೆಕ್ಸ್ಟ್ ಆಟೋದಲ್ಲಿ ನಮಗೆ 5 ಟೆಂಪಲ್ಸ್ ಬೇರೆ ಕರ್ಕೊಂಡು ಹೋಗ್ತಾರಲ್ಲ, ನಾನು ಅಲ್ಲಿಗೆ ಹೋದೆ. ಸೊ ಆಟೋದಲ್ಲಿ ಮಾತಾಡ್ಕೊಂಡು ಹೋಗಿ, ರೇಟ್ ಹೆಚ್ಚು ಕಮ್ಮಿ ಮಾತಾಡ್ಕೊಳ್ಳಿ, ಕಮ್ಮಿ ಕೊಡ್ತಾರೆ ಕಮ್ಮಿ ಜನ ಇದ್ದಾಗ. ವೀಕೆಂಡಲ್ಲಿ ಹೋದರೆ ಏನು ಮಾಡೋಕ್ಕಾಗಲ್ಲ, ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಮಾತಾಡ್ಕೊಂಡು ಕಮ್ಮಿ ಮಾಡ್ಬೋದು. ಮತ್ತು ಅದಾದಮೇಲೆ ರಿಟರ್ನ್ ಟ್ರೈನ್ ಇರೋದು ನೆಕ್ಸ್ಟ್ ಅಂದರೆ ಬೆಳಗ್ಗೆ ಮಾರ್ನಿಂಗ್ 6:45, 7 ಆ ಥರ ಇದೆ. ಇದರಲ್ಲಿ ಮಾರ್ನಿಂಗ್ ಹೋಗಿದ ತಕ್ಷಣ ಟಿಫನ್, ಬ್ರೇಕ್ಫಾಸ್ಟ್, ಇಡ್ಲಿ, ಕೇಸರಿಬಾತ್, ಸಾಂಬಾರೆಲ್ಲ ಕೊಟ್ಟರು. ಅದು ಟೇಸ್ಟ್ ಚೆನ್ನಾಗಿತ್ತು. ಲಂಚ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಪನ್ನೀರ್ ಕರಿ, ದಾಲ್, ರೈಸು, ಚಪಾತಿ ಮತ್ತು ಪಲ್ಯ ಇಷ್ಟು ಕೊಟ್ಟರು. ಮತ್ತು ಆಫ್ಟರ್ನೂನ್ 12-1ಗೆಲ್ಲ ನೀವು ಬೆಂಗಳೂರು ರೀಚ್ ಆಗಿ ಹೋಗ್ತೀರಾ.